ಈ ಸಂದರ್ಭದಲ್ಲಿ ಅವರು ಒಳ್ಳೆಯ ಮಾತುಗಳನ್ನು, ಒಳ್ಳೆಯ ವಿಚಾರಗಳನ್ನು ಮಾತ್ರ ವಿಮರ್ಶೆ ಮಾಡಬೇಕಾಗಿದೆ, ಅದು ಚರ್ಚಿಸಬೇಕಾಗಿದೆ. ಅವ್ರದ್ದು ಗುಣ ದೋಷಗಳು ಬೇಕಾಗಿಲ್ಲ. ಇವತ್ತು ಅವರಿಂದ ಆಗಬೇಕಾಗಿದ್ದು ಏನದ? ನೀರಾವರಿ ಬಗ್ಗೆ ತಜ್ಞರಿದ್ದಾರೆ. ಈಗಾಗಲೇ ತಮಿಳುನಾಡಿಗೆ ಗೋದಾವರಿ ಎಕ್ಸಸ್ ನೀರು, ಹೆಚ್ಚಾದ ನೀರು ಅಲ್ಲ, ನಮ್ಮ ಕರ್ನಾಟಕಕ್ಕೆ ನೀರು ಬೇಕಾಗಿದೆ ಅನ್ನೋಂಥ ಮಾತನ್ನು ಈಗಾಗಲೇ ಪತ್ರ ಮುಖೇನ ನಾನು ತಿಳಿಸಿದ್ದೀನಿ ಮೋದಿ ಅವರಿಗೆ. ಅವರೊಬ್ಬರು ಮನಸ್ಸು ಮಾಡಿದ್ರೆ ಸಾಧ್ಯದ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸಾಧ್ಯತೆ ಇಲ್ಲ ಅಂತಲ್ಲ, ಮೋದಿಯವರು ಇವತ್ತು ಸರ್ವಶಕ್ತರು ಭಾರತದಲ್ಲ, ಒಬ್ಬ ಒಳ್ಳೆಯ ನಾಯಕ. ಅದರಲ್ಲಿಂದ ಎರಡು ಮಾತಿಲ್ಲ, ಪ್ರಧಾನಿ ಅಧಿಕಾರದ ಕೈಯಲ್ಲ, ಕರ್ನಾಟಕ ನ್ಯಾಯ ನೋಡಿಸ್ಕೊಳ್ತೀನಿ ಅನ್ನೋಂಥ ವಿಶ್ವಾಸ ನಮ್ಮ ದೇವೇಗೌಡರು. ಅದನ್ನು ಅವ್ರು ಮಾಡ್ತಾರೋ ಇಲ್ಲ ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ದೇವೇಗೌಡರಿಗೆ ಮಾತ್ರ ಮೋದಿಯವರ ಮೇಲೆ ಅಟಲ ವಿಶ್ವಾಸ. ಇವರು ಒಳ್ಳೆಯದನ್ನು ಮಾಡ್ಬೋದು, ಕರ್ನಾಟಕಕ್ಕೆ ನೀರಿನ ಸಮಸ್ಯೆಯನ್ನು ಸಾಲ್ವ್ ಮಾಡ್ಬೋದು, ಕುಡಿಯುವ ನೀರಿನ ಸಮಸ್ಯೆಯನ್ನು ಸಾಲ್ವ್ ಮಾಡ್ಬೋದು ಅನ್ನೋಂಥ ಒಂದು ಪ್ರಬಲ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಈ ವ್ಯಕ್ತಿ ನಮ್ಮ ದೇವೇಗೌಡರು ನಿಜವಾಗಿಯೂ ರೈತರ ಸಮಸ್ಯೆಗಳನ್ನು, ರೈತರ ಬದುಕನ್ನು ಇಡೀ ಜೀವನ ತುಂಬ ಅನುಭವಿಸಿದವರು. ಕೇವಲ 4 ಎಕರೆಯಿಂದ ದೊಡ್ಡ ವ್ಯಕ್ತಿತ್ವ ಬೆಳೆಸ್ಕೊಂಡಂಥವ್ರು. ಅನೇಕ ಒಂದಿಷ್ಟು ಏನಪ್ಪ ತಮ್ಮ ವೈಯಕ್ತಿಕ ಬದುಕಿಗೂ ಆಯಿತು, ಜೊತೆ ತಮ್ಮ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಸಹಿತ ರಾಜಕೀಯದಲ್ಲಿ ಒಂದು ಅಸ್ತಿತ್ವ ಮಾಡಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ಯಾವ ಜನತಾ ಪಕ್ಷ